ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷಕ್ಕೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನು ಸ್ಪೆಷಲ್ಲು ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಅವ್ರ ಊರಲ್ಲಿ ಜಾತ್ರೆ ಇದೆ. ಮನೀಶ್ ಅಂತ ಗೊತ್ತಿರುತ್ತೆ ನಿಮಗೆ. ಅವ್ರ ಊರಲ್ಲಿ ಜಾತ್ರೆ ಇದೆ ಟೈಕಲ್ ಹತ್ರ. ಸೊ ಹೋಗಿ ಜಾತ್ರೆ ಎಂಜಾಯ್ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಬರೋಣ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮರಿದಿರಾ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್ ಕಮೆಂಟ್ ಮಾಡಿಯಪ್ಪ, ಕಮೆಂಟೇ ಮಾಡ್ತಿಲ್ಲ. ಜಾಸ್ತಿ ಜನ ವೀಡಿಯೋ ನೋಡ್ತಿದ್ದಾರೆ, ಕಮೆಂಟ್ ಮಾಡ್ತಿಲ್ಲ. ಕಮೆಂಟ್ ಮಾಡಿ. ಆನ್ ದ ವೇ ಹೋಗುವಾಗ ನಾನು ಮತ್ತು ನನ್ನ ಕೆಂಚಿ ಹೋಗ್ತಿದ್ದೀವಿ. ಅಲ್ಲಿಂದ ನಮ್ಮ ಫ್ರೆಂಡ್ ಅವ್ರು ಬರ್ತಿದ್ದಾರೆ. ಹೋಗೋಣ. ಹೋಗೋ ದಾರಿಯಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಓಕೆನಾ? ಹೋಗೋಣ ಬನ್ನಿ. ನನ್ನ ಕೆಂಚಿ ರೆಡಿಯಾಗಿದೆ, ಕೆಂಚಿನ ಕರ್ಕೊಂಡು ಹೋಗೋಣ. ನೆನ್ನೆ ಪೂಜೆ ಮಾಡಿಸಿದ್ದು ಹಂಗೆ ಇದೆ ನೋಡಿ. ಹೋಗೋ ಮುಂಚೆ ಹೆಲ್ಮೆಟ್ ಎತ್ಕೊಳ್ಳಿ, ಮರೀದಿರಾ. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಹೆಲ್ಮೆಟ್ ಎತ್ಕೊಂಡಿದ್ದೀನಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಬೇರೆ ಹೆಲ್ಮೆಟ್. ಓಕೆ ಕೆಂಚಿ, ಓಡೋಣ. ಯಾವಾಗೂ ನೀನು ರೆಡಿಯಾಗಿರ್ತೀಯ, ಯಾರು ರೆಡಿ ಇಲ್ಲ ಅಂದರೆ ನೀನು ರೆಡಿಯಾಗಿರ್ತೀಯ. ಓಡೋಣ. ಓಕೆ ಫ್ರೆಂಡ್ಸ್, ಆನ್ ದ ವೇ ಸಿಗೋಣ. ಬೈ ಬೈ. ವೀಡಿಯೋ ಸೆಂಟರ್ ಬರ್ತೀನಿ, ಯಾಕಂದರೆ ಟ್ರಾಫಿಕಲ್ಲಿ ಎಲ್ಲ ಮಾತಾಡೋಕ್ಕಾಗಿಲ್ಲ ವೀಡಿಯೋದಲ್ಲಿ. ಸೊ ಸೆಂಟ್ರಲ್ ಬಂದು ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸಿನಾರಿಯೋ ಬಂದು ನಾವು ಬೆಂಗಳೂರು ಬಿಟ್ಟಾಗ ಮಾಲೂರು ರೋಡಲ್ಲಿ ತುಂಬ ಜಾತ್ರೆ ಇತ್ತು. ಸೊ ಬೇರೆ ಊರಿನಿಂದ ಪಲ್ಲಕ್ಕಿ ಬರ್ತಿತ್ತು. ಪಲ್ಲಕ್ಕಿ ನೋಡ್ಬೋದು ನೀವು, ನೋಡಿ, ಎಂಜಾಯ್ ಮಾಡಿ. ಚೆನ್ನಾಗಿದಲ್ಲ. ಈಗ ರೀಚ್ ಆದ್ವಿ. ಈಗ ಟೈಮ್ ಅರೌಂಡ್ 1 o'clock ಆಗಿದೆ. ಈಗ ರೀಚ್ ಆದ್ವಿ. ಅಲ್ಲಿ ಬೆಂಗಳೂರು ಬಿಟ್ಟು 10 o'clock, 1 o'clock ರೀಚ್ ಆಗಿದೆ. 3 hours ಆಯ್ತು ಅನ್ಕೊಂತೀನಿ. ನೋಡ್ಬೋದು, ಇದೇ ಊರು. ಜಾತ್ರೆ ವೈಬ್ ಎಲ್ಲರೂ ಹೇಳ್ಬೋದು. ಬೆಂಗಳೂರು ಟು ಟೈಕಲ್ 3 hours ಏನು ಜರ್ನಿ ಅಂತ. ಆನ್ ದ ವೇ ಬರುವಾಗ ಟ್ರಾಫಿಕ್ ಇತ್ತು, ಮತ್ತು ಎಲ್ಲ ಪಲ್ಲಕ್ಕಿ ಇತ್ತಲ್ವ, ಪಲ್ಲಕ್ಕಿ ಎಲ್ಲ ನೋಡ್ಕೊಂಡು ಮತ್ತು ಅಲ್ಲೇ ಟೆಂಪಲ್ ಇತ್ತು, ಟೆಂಪಲ್ಗೆ ಹೋಗಿ ಬಂದ್ವಿ. ಟೆಂಪಲಲ್ಲಿ ಫೋನ್ ಅಲೋ ಇದ್ದಿಲ್ಲ, ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ಸೀರಿಯಸ್ ಸೆಟ್ ಹಾಕಿದ್ದಾರೆ. ಇನ್ನೇನು ರಾತ್ರಿಗೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ವೈಬ್ಸ್. ರಾತ್ರಿ ವೀಡಿಯೋ ಮಾಡೋಣ. ಅಲ್ಲಾಗಂಟು ಬೈ ಬೈ. ಆರಾಮಾಗಿ ಮನೇಲಿ ರೆಸ್ಟ್ ಮಾಡಿ. ಬಿಸಿಲು ತುಂಬ ಇದೆ, ಆಚೆ ಹೋಗೋಗ್ಬಿಡಿ. ಜಾಸ್ತಿ ಆಚೆ ಹೋಗಿದ್ರೆ ಗ್ಲೂಕೋಸ್ ಏನಾದರೂ ಕುಡೀರಿ. ಹೋಗಿ ಜಾತ್ರೆ ಹೋಗಿ ದೇವಸ್ಥಾನ ನೋಡ್ಕೊಂಡ್ಬಂದು ಕಲೆಪುರಿ ಇಸ್ಕೊಂಡ್ವಿ ಸ್ವಲ್ಪ. ಇಲ್ಲಿಂದ ತಾತ ಅಜ್ಜಿ ಊರಿಗೆ ಹೋಗಬೇಕು. ಸೊ ಕಲೆಪುರಿ ಸ್ವಲ್ಪ ಇಸ್ಕೊಂಡಿದ್ದೀನಿ. ಮನೇಲಿ ಕರೆಂಟ್ ಹೋಯಿತು, ಸೊ ಆಚೆ ತೋಟ ಹತ್ರ ಬಂದಿದ್ದೀವಿ. ಏನು ಗಾಳಿ ನೋಡಿ, ಮಸ್ತ್ ಗಾಳಿ ಬರ್ತಿದೆ. ಮನೆಯಿಂದ ಆರಾಮಾಗಿ ಆಚೆ ಇರ್ಬೋದು. ಈ ಕಡೆ ಸುತ್ತ ಮನೆ, ಹಸು, ಗುಟ್ಟ ಐತೆ. ಈ ಕಡೆ ಬಂದು ಹೂವು ತೋಟ. ಯಾವ ಹೂವು? ರೋಜಾ ಹೂವು. ರೋಜಾ ಏನು ಫೇಮಸ್. ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಇಲ್ಲೇ ಬಂದು ಇಲ್ಲೇ ಕಿತ್ಕೊಂಡು ಇಲ್ಲೇ ಕೊಡೋಣ. ಮತ್ತು ಇನ್ನೂ ನೈಟ್ ಸ್ಟಾರ್ಟ್ ಅಂತೆ. ಸೊ ಅದಕ್ಕೆ ಇಲ್ಲಿಂದ ಊರಿಗೆ ಹೋಗ್ಬಿಟ್ಟು ತಾತಾಜಿನ ಮಾತಾಡ್ಸ್ಕೊಂಡು ಅವ್ರಿಗೂ ಸ್ವಲ್ಪ ಕಲೆಪುರಿ ಇಸ್ಕೊಂಡಿದ್ದೀನಿ. ಕಲೆಪುರಿ ಕೊಟ್ಟು ಅಲ್ಲಿಂದ ಬರೋಣ, ಊರಿಗೆ ಹೋಗ್ಬಿಟ್ಟು ಬರೋಣ. ಮತ್ತು ಜಾತ್ರೆ ಬಂದು ನೈಟ್ ಅಲ್ವಾ, ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲಿಂದನೇ ನಮ್ಮ ತಾತ ಅವರು ಜಸ್ಟ್ 8 kilometers. ಸೊ ಅದಕ್ಕೆ ನಮ್ಮ ತಾತಾಗೆ ಕಲೆಪುರಿ ಇಸ್ಕೊಂಡು ಸರಿ ಹೋಗಿ ಕೊಟ್ಬಿಟ್ಟು ಟೀ ಕಾಫಿ ಏನಾದರೂ ಕುಟ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ತಾತ ಅಜ್ಜಿ ಹತ್ರ ಹೋಗಿ ಮಾತಾಡ್ಕೊಂಡು ಮತ್ತು ನಮ್ಮ ಫ್ರೆಂಡ್ನೆಲ್ಲ ಪರಿಚಯ ಮಾಡಿಸಿ ಅಲ್ಲಿಂದ ಬರೋ ಒಳಗಡೆ ಟೈಮ್ ಆಗಿತ್ತು. ಸೊ ಟೈಮ್ ಆಗಿತ್ತು ಗೊತ್ತಲ್ಲ, ಜಾತ್ರೆನೂ ಸ್ಟಾರ್ಟ್ ಆಗಿತ್ತು. ಜಾತ್ರೆ ನೋಡೋಣ ಬನ್ನಿ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್.
ಸೌಂಡ್ ಏನು ಕೇಳಿಸಲ್ಲ ಮೈಕ್ ರೆಡಿ. ಇದು ಬಂದು ಕೆಂಡಕ್ಕೆ ಬೆಳಿಗ್ಗೆ ಕೆಂಡ ಇಲ್ಲಿ ಹಾಕ್ತಾರೆ. ಇದು ಟೆಂಪಲ್. ಇದು ಬಂದು ಇಲ್ಲಿ ಏನೋ ಪೂಜೆ ಮಾಡ್ತಾರೆ ನೋಡಿ. ಇವರ ಮನೀಶ್ ಗೊತ್ತಲ್ವಾ? ಹಾಯ್ ಅಂತ ಮನೀಶ್. ಹಾಯ್ ಮನೀಶ್ ಅಂತ ಗೊತ್ತಲ್ವಾ? ಇವ್ರವ್ರಿಗೆ ಬಂದಿರೋದು. ಜಾತ್ರೆಗೆ ಬಂದರೆ ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಫಸ್ಟ್ ಹೊರಟಿದೆ ಆರ್ಕೆಸ್ಟ್ರಾ ಹತ್ರ. ಆರ್ಕೆಸ್ಟ್ರಾ ಹತ್ರ ಪ್ಲೇ ಮಾಡ್ತೀನಿ ನೋಡಿ, ಎಂಜಾಯ್ ಮಾಡಿ ನೀವು. ಜಾಸ್ತಿ ವೀಡಿಯೋಸ್ ಎಲ್ಲ ನೋಡ್ಸೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಜಸ್ಟ್ ಮೇಯ್ನಾಗಿ ಮತ್ತು ಪಾರ್ಟಾಗಿ ನೋಡಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಬರ್ಲಿ ಜೋರದ ಚಪ್ಪಾಳೆ. ಸೂಪರ್ ಸೂಪರ್ ಸೂಪರ್. ಆರ್ಕೆಸ್ಟ್ರಾ ಮಾತ್ರ ಸೂಪರ್ ಆಗಿತ್ತು. ವಿಡಿಯೋ ಫುಲ್ಲು ಪ್ಲೇ ಮಾಡೋಕ್ಕಾಗಿಲ್ಲ, ಬಟ್ ಶಾರ್ಟ್ಸಲ್ಲಿ ಪ್ಲೇ ಮಾಡ್ತೀನಿ, ಶಾರ್ಟ್ಸಲ್ಲಿ ಹೋಗಿ ನೋಡಿ. ಮತ್ತು ಆರ್ಕೆಸ್ಟ್ರಾ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟು ಕರ್ಗ ಇತ್ತು. ಕರ್ಗ ಮಾತ್ರ ಸೂಪರ್ ಅಲ್ಟಿಮೇಟು. ಮತ್ತು ಒಂದು ಮೇಯ್ನ್ ಥಿಂಗ್, ಇದು ಬಂದು ದ್ರೌಪದಾಂಬ ಜಾತ್ರೆ ಅಂತ. ದ್ರೌಪದಾಂಬ ಜಾತ್ರೆ ಅಂದರೆ ಏನು, ಒಂದು ಚಿಕ್ಕ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಅರ್ಥ ಆಗುತ್ತೆ ನಿಮಗೆ. ಅಣ್ಣ ಇದ್ರ ಬಗ್ಗೆನೂ ಹೇಳ್ತೀನಿ ಕೇಳ್ರಿ. ಈ ಸ್ವರ್ಗಾರೋಹಣ ಮಾಡ್ಬೇಕಾದಾಗ ನಡ್ಕೊಂಡು ಹೋಗ್ತಾ 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 ಒಂದು ನಾಯಿನೂ ಹೋಗಿರುತ್ತಂತೆ ಪಾಂಡವರ ಜೊತೆ. ಹೋಗ್ಬೇಕಾದ್ರೆ ಎಲ್ಲಾರು ಮುಂದೆ ಹೋಗ್ಬಿಟ್ಟಿರ್ತಾರಂತೆ, ದ್ರೌಪದಿ ಅಮ್ಮನವರು ಹಿಂದೆ ಉಳ್ಕೊಂತಾರೆ. ಸ್ವಲ್ಪ ದೂರ ಹಿಂದೆ ಉಳ್ಕೊಂಡಾಗ ತಿಮಿರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಸೃಷ್ಟಿ ಆಗ್ತಾನಂತೆ ಈ ದ್ರೌಪದಿ ಅಮ್ಮನ್ನ ವಶ ಮಾಡ್ಕೊಳ್ಬೇಕು ಅಂತ. ಅವಾಗ ಈ ತಾಯಿ ಹಿಂಗ್ ತಿರುಗಿ ನೋಡಿದಾಗ ಯಾರೂ ಇರಲ್ಲ. ಯಾರು ಇಲ್ದಿದ್ದವಾಗ ನಾಲ್ಗೆನಲ್ಲಿ ಗಂಟೆ ಪೂಜಾರಿ, ತೋಳುಗಳಲ್ಲಿ ವೀರಕುಮಾರರು, ಈ ತರ ಅವ್ರನ್ನೆಲ್ಲಾರನ್ನು ಸೃಷ್ಟಿ ಮಾಡ್ತಾಳೆ ತಾಯಿ. ಸೃಷ್ಟಿ ಮಾಡಿ ಅವನ್ನ ಸಂಹಾರ ಮಾಡ್ತಾಳೆ. ಒಂದು ತೊಟ್ಟು ರಕ್ತ ಬಿದ್ರು ಇನ್ನೊಂದು ಇವನಾಗ್ತಾ ಇದ್ದಂತೆ ರಾಕ್ಷಸ. ಅವನ್ನ ಸಂಹಾರ ಮಾಡಕ್ಕೆ ಈ ತಾಯಿ ಇತ್ತ ಅಂದ್ಮೇಲೆ ಅವನ್ ಸಂಹಾರ ಎಲ್ಲ ಮಾಡ್ಬಿಟ್ಟು ಅವರು ಎಲ್ಲ ಅಲ್ಲೇ ಇರ್ತಾರೆ. ಎಲ್ಲ ಕತ್ತಿಗಳು ಹಿಡ್ಕೊಂಡಿರೋರೆ ವೀರಕುಮಾರ್ ಎಲ್ಲ ಇದ್ದವಾಗ ಮತ್ತೆ ತಾಯಿ ಹೋಗ್ತಾಳಂತೆ ಮುಂದಕ್ಕೆ ಹೋದವಾಗ ಅಲ್ಲಿರೋರು ಎಲ್ಲಾನು ತಾಯಿ ನಮ್ಮನ್ ಸ್ಟೋರಿ ನೋಡಿದ್ರಾ? ಸ್ಟೋರಿ ಸೂಪರ್ ಆಗಿತ್ತಲ್ಲ. ನಾನು ಇದು ಫಸ್ಟ್ ಟೈಮ್ ಈ ಜಾತ್ರೆಗೆ ಹೋಗ್ತಿರೋದು. ಸೂಪರಾಗಿ ಅನಿಸ್ತು, ಕ್ರೇಜಿ ಎಕ್ಸ್ಪೀರಿಯೆನ್ಸು. ನಾನು ನಮ್ಮ ಮನೀಶ್ ಅವ್ರಿಗೆ ಹೇಳಿದ್ದೀನಿ, ನೆಕ್ಸ್ಟ್ ವರ್ಷ ಈ ಥರ ಜಾತ್ರೆ ಆದರೆ ನೀವು ಜಸ್ಟ್ ದಯವಿಟ್ಟು ಇನ್ಫಾರ್ಮ್ ಮಾಡು ಅಂತ ಹೇಳಿದ್ದೀನಿ. ಅಷ್ಟು ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ನೋಡಿ ಈ ಜಾತ್ರೆನ. ಈಗ ಅಮ್ಮ ಅವರು ಬರ್ತಿದ್ದಾರೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಚುಲ್ ವಿಡಿಯೋ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ.
ಈಗ ಅಮ್ಮನವ್ರನ್ನ ನೋಡಿದ್ದೀರಲ್ಲ, ಅವರು ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಈಚೆ ಬರ್ತಾರೆ. ಈಚೆ ಬಂದು ಫೀಲ್ಡ್ ಥರ ಸೆಟ್ ಹಾಕಿದಾರಲ್ಲ, ಅಲ್ಲಿ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ನ ಖಂಡಿತ ನೋಡಿ, ಮಿಸ್ ಮಾಡ್ಕೊಬೇಡಿ. ಇದನ್ನ ನೋಡಿ ಎಲ್ಲರೂ.
ವಿಡಿಯೋ ನೋಡಿದ್ರಾ? ಇಷ್ಟ ಆಯಿತಾ? ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಇದೆ ವಿಡಿಯೋ, ಎಂಡಾಗಿಲ್ಲ, ಇನ್ನೂ ಇದೆ ನೋಡಿ. ಅವರು ಯಾರು ಕರ್ಗ ಒತ್ತಿದ್ರು ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಯಾಕಂದರೆ ಕರ್ಗ ನೈಟ್ನಿಂದ ಹಿಡ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಒತ್ತಿದ್ದಾರೆ. ಮುಖದಲ್ಲಿ ಒಂದೇ ಒಂದು, ಈಗ ನಮಗೆ ಟಯರ್ಡ್ ಆಗಿದ್ರೆ ಸ್ವಲ್ಪ ಇದು ಮಾಡ್ತೀವಿ, ಬಟ್ ಅವರು ಅದೇ ಸ್ಮೈಲು, ಅದೇ ರಿಯಾಕ್ಷನ್, ಎಷ್ಟು ಚೆನ್ನಾಗಿತ್ತು, ಎಷ್ಟು ಲಕ್ಷಣ ಇತ್ತು ಅಂದರೆ ಮತ್ತೆ 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 ನೋಡಬೇಕು ಅನಿಸುತ್ತೆ. ಸೊ ದಯವಿಟ್ಟು ಈ ಕರ್ಗ ಎಲ್ಲಾದರೂ ನಡೀತಿದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿ, ಸೂಪರಾಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡಿ. ಇಲ್ಲ ಈ ವಿಡಿಯೋನೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಒಂದೇ ಒಂದು ಕಮೆಂಟ್. ಮತ್ತು ವಿಡಿಯೋ ಐತೆ, ಏನು ಮಾಡಬೇಡಿ, ಇನ್ನೂ ವಿಡಿಯೋ ಇದೆ ನೋಡಿ. ನೆಕ್ಸ್ಟ್ ಡೇ ಬಂದು ಕರ್ಗ ಒತ್ತಿದಾರಲ್ಲ, ಅವರು ಮನೆಗೂ ಬಂದು ಅವ್ರು ಪೂಜೆ ಮಾಡಿಸ್ಕೊಂಡು ಅವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋದರು. ಅವ್ರ ಮನೆಗೂ ಅಂದರೆ ನೈಟೆಲ್ಲ ಅವರು ಇಡೀ ಊರಿಗೆ ಓಡಾಡಿದ್ದಾರೆ. ಇಡೀ ಊರಿಗೆ ಹೋಗಿ ಅವರೆಲ್ಲ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಅವರು ವಾಪಸ್ ಬಂದಿರೋದು. ಇಷ್ಟೇ ಫ್ರೆಂಡ್ಸ್, ಇನ್ನೂ ಇತ್ತು, ಬಟ್ ನಾವೇ ಇರೋಕ್ಕಾಗಿಲ್ಲ. ಸ್ವಲ್ಪ ಎಲ್ಲರಿಗೂ ಕೆಲಸ ಇತ್ತು, ಕಾಲೇಜ್ ಇತ್ತು, ಸೊ ಅದಕ್ಕೆ ಬಂದುಬಿಟ್ವಿ. ಇನ್ನೂ ಇತ್ತು. ನೆಕ್ಸ್ಟ್ ಇಯರ್ ಅಕಸ್ಮಾತ್ ಹೋದರೆ ಫುಲ್ಲು ವೀಡಿಯೋ ಕವರೇಜ್ ಮಾಡಿಸ್ತೀನಿ, ಓಕೆನಾ? ಫುಲ್ಲು ವೀಡಿಯೋ ನೋಡಿಸ್ತೀನಿ, ಫುಲ್ಲು ಜಾತ್ರೆ ನೋಡಿಸ್ತೀನಿ. ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಷ್ಟೇ.